ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರೂಪಾ, ಅವ್ರು ಕೇಳಿದ ತಕ್ಷಣ ಅಷ್ಟು ದುಡ್ಡನ್ನ ಎತ್ಕೊಟ್ಬಿಟ್ಟಲ್ಲ. ಯಾಕೆ? ಏನಾಯ್ತು ಇವಾಗ? ಏ ದಡ್ಡಿ, ತಮಾಷೆ ಅನ್ಕೊಂಡಿದ್ಯಾ? ನಾನು ಓದಿರೋ ಓದ್ಗೆ 1 ಲಕ್ಷ ಸಂಬಳ ಕೊಡ್ತಾರ? ನೀನ್ ಯಾಕೋ ಸರಿಯಾಗಿ ವಿಚಾರಿಸಿಲ್ಲ ಅನ್ಸುತ್ತೆ. ನಾನು ಎಲ್ಲ ಸರಿಯಾಗಿ ವಿಚಾರಿಸಿದೀನಿ. ನೀನ್ ಸುಮ್ಮನೆ ಭಯ ಬೀಳ್ಬೇಡ. ಎಲ್ಲದೂ ಒಳ್ಳೇದೇ ಆಗತ್ತೆ ಅನ್ಕೋ, ಎಲ್ಲದೂ ಒಳ್ಳೇದೇ ಆಗತ್ತೆ. ಸರಿ, ಬಾ ಹೋಗೋಣ. ನನ್ನ ಲೈಫಲ್ಲಿ ಮೈನನೇ ಇಲ್ಲ ಅಂದಮೇಲೆ ಇವೆಲ್ಲ ಯಾಕೆ ಬೇಕು? ಈ ಗಿಫ್ಟ್ ಯಾವುದು ನಮ್ಮ ಮನೇಲಿ ಇರಬಾರ್ದು. ಮೈನ ನೆನಪು ನನ್ನ ಮನ್ಸಲ್ಲಿ ಇರಬಾರ್ದು. ನನ್ನ ಮನ್ಸಲ್ಲಿದ್ದ ನೆನಪನ್ನ ತೆಗ್ದಾಕ್ಬೇಕು ಅಂದ್ರೆ ಇದೆಲ್ಲ ಸುಟ್ಟಾಕ್ಬೇಕು. ಒಂದ್ಸಲ ಕಟ್ ಮಾಡಿದ್ರೆ ಬಿಸಿ ಇದಾರಂತ ಅರ್ಥ. ಅಷ್ಟು ಅರ್ಥ ಆಗಲ್ವಾ ನಿಮ್ಗೆ? ದಯವಿಟ್ಟು ಕೋಪ ಮಾಡ್ಕೋಬೇಡಿ. ನೋಡಿ, ನಿಮ್ಮ ಹತ್ರ ಹೊಸಿ ಮಾತಾಡಬೇಕು. ಇಲ್ಲೇ ರೋಡಲ್ಲೇ ನಿಂತೀವಿ, ಸ್ವಲ್ಪ ಹೊರಗಡೆ ಬರ್ತೀರಾ? ಏನು, ಮನೆ ಹತ್ರ ಬಂದಿದ್ದೀರಾ? ನಮ್ಮಮ್ಮ ನೋಡಿದ್ರೆ ತೊಂದರೆ ಆಗುತ್ತೆ. ಇಲ್ಲಿಂದ ಫಸ್ಟ್ ಹೊಡಿ. ಇಲ್ಲ ಧ್ರುವ ಅವರೇ, ಅಮ್ಮ ನೋಡ್ತಾರಂತಾನೆ ನಾನು ರೋಡಲ್ಲಿ ನಿಂತೀವಿ. ದಯವಿಟ್ಟು ಸ್ವಲ್ಪ ಹೊರಗಡೆ ಬರ್ತೀರಾ? ನಾನು ನಿಮ್ಮ ಜೊತೆ ಮಾತಾಡಬೇಕು. ನಾನು ನಿಮ್ಮ ಜೊತೆ ಮಾತಾಡದೆ ನಾನು ಇಲ್ಲಿಂದ ಹೋಗಲ್ಲ, ರೋಡಲ್ಲೇ ಇರ್ತೀನಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಸ್ವಲ್ಪ ಹೊರಗಡೆ ಬನ್ನಿ. ಬಂದೆ. ಮೈನವ್ರೆ, ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬರಕ್ಕೆ ಹೋದ್ರಿ? ಫೋನ್ ಮಾಡಿ ಮಾತಾಡ್ಬೋದಲ್ವಾ? ಇಲ್ಲಿ ಬಂದು ಫೋನ್ ಮಾಡಿದ್ರೇ ಫೋನ್ ಕಟ್ ಮಾಡಿದ್ರಿ. ಇನ್ನು ಫೋನಲ್ಲಿ ಮಾತಾಡಿದ್ರೆ ಮಾತಾಡ್ತಿದ್ರಾ?
ಈ ಟೈಮಲ್ಲಿ ಮಾತಾಡೋಂಥದ್ದು ಏನಿತ್ತು? ಧ್ರುವ ಅವರೇ, ಧ್ವನಿ ಏರಿಸಿ ಮಾತಾಡಬೇಡಿ, ಮೆಲ್ಲಿಗೆ ಮಾತಾಡಿ, ನನ್ಗಳು ಬರುತ್ತೆ. ಸರಿ, ಏನ್ ವಿಷಯ ಹೇಳಿ. ನಾನೇನಾದ್ರೂ ನಿಮ್ಮ ಹತ್ರ ಬಂದು ಆ ಪ್ರಿಯಕರ ಎಲ್ಲವನೇ ಹೆಂಗವನೇ ಅವನ್ನ ತೋರಿಸಿ ನಾನ್ ನೋಡ್ಬೇಕು ಅಂತ ಏನಾದ್ರೂ ಕೇಳಿದ್ನಾ? ಇಲ್ಲ ತಾನೆ. ನೀವಾಗೆ ಬಂದು ನನಗವನ್ ಗೊತ್ತು, ಅವನ್ನ ತೋರಿಸ್ತೀನಿ ಅಂತ ಹೇಳಿದ್ರಿ. ಆದ್ರೆ ಈಗ ನಾನೊಂದ್ ಬಗ್ಗೆ ಕೇಳಿದ್ರೆ ಉರ್ದು ಬೀಳ್ತಿದ್ದೀರಾ, ಬೈತಿದ್ದೀರಾ, ನನ್ನ ಹತ್ರ ಮಾತಾಡ್ತಾನೆ ಇಲ್ಲ. ನೀವೀಗ ಮಾಡಿದ್ರೆ ಹೇಗೆ? ನಾನು ಏನಂತ ಅರ್ಥ ಮಾಡ್ಕೋಬೇಕು? ಅದ್ ಹಾಗಲ್ಲ, ಅದೇನಂದ್ರೆ ದಯವಿಟ್ಟು ನೀವು ಸ್ವಲ್ಪ ಮಾತಾಡ್ದೆ ಸುಮ್ನಿದ್ರೆ ಅಷ್ಟೇ ಸಾಕು. ನನ್ಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ. ಎಲ್ರೂ ಆ ಪಾನುನೆ ಪ್ರಿಯಕರ, ಅವನ್ ಸತ್ತೋಗೋನೆ, ಅವನ್ನ ಮರ್ತು ಬಿಡೋ ಅಂದಾಗ ನೀವ್ ಮಾತ್ರ ಅವನಿನ್ನು ಬದುಕವನೆ, ಅವನ್ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು, ನಾನ್ ತೋರಿಸ್ತೀನಿ ಅಂತ ನನ್ ಮನ್ಸಲ್ಲಿ ಆಸೆ ಹುಡ್ಸಿದ್ದು ನೀವೇ, ನಿಜ ತಾನೆ? ಈಗ ಅವನಿಲ್ವೇ ಇಲ್ಲ, ಅವನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ ಅಂದ್ರೆ ಏನರ್ಥ? ನಾನು ಅದನ್ನ ನಂಬೇಕಾ? ನನಗ್ ಗೊತ್ತು ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ. ನೋಡಿ, ನೀವು ಹೀಗೆ ಮಾಡಿದ್ರೆ ನನ್ ಮನ್ಸಲ್ಲಿ ಪ್ರಿಯಕರ ಅನ್ನೋನೊಬ್ಬ ಇದ್ದ ಅಂತ ಆ ಬಾನು ನನ್ ಜೀವನದಲ್ಲಿ ಆಟ ಆಡ್ದ ಅಲ್ವಾ? ಅವನ್ಗೂ ನಿಮ್ಗೂ ವ್ಯತ್ಯಾಸನೇ ಇರಲ್ಲ.